ಪತ್ರಿಕಾಗೋಷ್ಠಿ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಂಚಾಯತ್ಗಳ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 223 ಗ್ರಾಮ ಪಂಚಾಯತ್ಗಳಲ್ಲಿ 2 ನಗರಸಭೆಗಳಲ್ಲಿ 3 ಪುರಸಭೆಗಳಲ್ಲಿ 1 ಮಹಾನಗರ ಪಾಲಿಕೆ ಮತ್ತು 8 ಪಟ್ಟಣ ಪಂಚಾಯತ್ಗಳಿವೆ. ಅಲ್ಲಿ ಒಂದು 3-4 ವಿಷಯಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ 2 ವರ್ಷದಿಂದ ನಮ್ಮ ಜನಪ್ರತಿನಿಧಿಗಳು ವಿವಿಧ ಫೋರಂಗಳಲ್ಲಿ, ಅದು KDP ಸಭೆಗಳಿರ್ಬೋದು, ವಿಧಾನಸಭೆಯ ಅಧಿವೇಶನಗಳಲ್ಲಿರ್ಬೋದು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ಬೋದು, ಸಚಿವರುಗಳ ಹತ್ರ ಇರ್ಬೋದು, ವಿವಿಧ ಹಂತದ ಮನವಿಗಳನ್ನು ಮಾಡಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಇದು ಸರಿಯಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಜನರನ್ನು ಜೋಡಿಸಿಕೊಂಡು ಜನಾಗ್ರಹವನ್ನು ಮಾಡಿದರೆ ಪ್ರಾಯಶಃ ಸರ್ಕಾರ ಒಪ್ಪಿಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ಪ್ರತಿಭಟನೆಗೆ ನಾವು ಕೈ ಹಾಕಿದ್ದೇವೆ. 9/11ನ ನಮೂನೆ ಸಮಸ್ಯೆ ಇದು ತುಂಬ ಗ್ರಾಮ ಪಂಚಾಯತ್ಗಳಲ್ಲಿ ಈಗ ತುಂಬ ಅರ್ಜಿಗಳು ಧೂಳು ಹಿಡಿತಾ ಕೂತ್ಕೊಂಡಿದೆ. ಜನಸಾಮಾನ್ಯರಿಗೆ ಒಂದು ವಾಸ್ತವ್ಯದ ಮನೆ ನಿರ್ಮಿಸಲು ವಿನ್ಯಾಸದ ನಕ್ಷೆ ಅಂತ ಏನು ಹೇಳ್ತೇವೆ, ಅದಕ್ಕೆ ಪ್ರಾಧಿಕಾರಕ್ಕೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ, ಸಿಂಗಲ್ ಸೈಟ್ಗೆ. ಹಾಗಾಗಿ ನಮ್ಮ ಒತ್ತಾಯ ಇರುವಂಥದ್ದು ಇದನ್ನು ಅತ್ಯಂತ ಸರಳೀಕೃತಗೊಳಿಸಿಕೊಳ್ಳಬೇಕು. ಸರಳ ಇದ್ದದ್ದನ್ನು ಕಷ್ಟ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಅತ್ಯಂತ ಸಿಂಪ್ಲಿಫೈ ಆಗಿ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ, ಅಲೆದಾಡುವ ರೀತಿಯಲ್ಲಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ. ಇದೆಲ್ಲದಕ್ಕೂ ಮೂಲ ಏನಂದರೆ ಈ ಸರ್ಕಾರ ಭ್ರಷ್ಟಾಚಾರವನ್ನೇ ತನ್ನ ಅಜೆಂಡವಾಗಿಟ್ಕೊಂಡ ಹಾಗೆ ಕಾಣ್ತದೆ. ಅದಕ್ಕೋಸ್ಕರ ಇದನ್ನು ಇಷ್ಟು ಕಾಂಪ್ಲಿಕೇಟೆಡ್ ಮಾಡಿ ಜನರನ್ನು ಅಲ್ಲಿಂದ ಇಲ್ಲಿ ಓಡಿಸೋದು, ಇಲ್ಲಿಂದ ಅಲ್ಲಿ ಓಡಿಸೋದು, ಈ ರೀತಿ ಮಾಡುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಹಾಗಾಗಿ ಮೊದಲನೇ ಸಮಸ್ಯೆ 9/11ನ ಸಮಸ್ಯೆಯನ್ನು ಸರಳೀಕೃತಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಆಗ್ರಹ ಇರುವಂಥದ್ದು. ಅಕ್ರಮ ಸಕ್ರಮ ಅರ್ಜಿಯ ತಿರಸ್ಕಾರ, ಅಕ್ರಮ ಸಕ್ರಮ ಅಥವಾ ಬಗರ್ ಹುಕುಮ್ ಅಂತ ನಾವೇನು ಕರಿತೀವ, ಇದನ್ನು ಅಕ್ರಮ ಸಕ್ರಮ ಸಮಿತಿ ಅಂತ ಏನು ತಾಲೂಕು ಮಟ್ಟದಲ್ಲಿ ಶಾಸಕರ ನೇತೃತ್ವದಲ್ಲಿ ಏನಿದೆಯಾ, ಆ ಸಮಿತಿಯ ಗಮನಕ್ಕೆ ತರದೇ ಇವತ್ತು ಅಧಿಕಾರಿಗಳು ಅದನ್ನು ಅರ್ಜಿಗಳನ್ನು ತಿರಸ್ಕರಿಸುವಂಥ ಒಂದು ಪ್ರಾಸೆಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಕನಿಷ್ಠ ಅರ್ಜಿದಾರನಿಗೂ ಗೊತ್ತಿಲ್ಲ, ಅಕ್ರಮ ಸಮಿತಿಯವರಿಗೂ ಗೊತ್ತಿಲ್ಲ, ಸಂಬಂಧಪಟ್ಟವರು ಯಾರಿಗೂ ಗೊತ್ತಿಲ್ಲದೆ ಕೊನೆಗೆ ತಿರಸ್ಕಾರ ಆಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಇದು ನೇರವಾಗಿ ಒಂದು ರೈತ ವಿರೋಧಿ ಕ್ರಮ ಈ ರಾಜ್ಯ ಸರ್ಕಾರದ್ದು ಮತ್ತು ಏಕಪಕ್ಷೀಯವಾಗಿ ಒಂದು ಆಡಳಿತವನ್ನು ನಡೆಸುವಂಥ ಒಂದು ಪ್ರಕ್ರಿಯೆ ಈ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ. ಅಲ್ಲಿ ಒಂದು ಲೋಕಲ್ ಬಾಡಿ ಇದೆ, ಒಂದು ಶಾಸಕರಿದ್ದಾರೆ, ಅಕ್ರಮ ಸಕ್ರಮ ಸಮಿತಿ ಇದೆ, ಇಷ್ಟೆಲ್ಲ ವ್ಯವಸ್ಥೆಗಳಿರುವಂಥ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಎಸಿಗೆ ಅದರ ಇದನ್ನು ಕೊಟ್ಟಿದ್ದಾರೆ ಮತ್ತು ಒಂದು ನಾಮಕೆ ವಾಸ್ತೆ ಸಮಿತಿಯ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ಪಷ್ಟವಾಗಿ ವಿರೋಧಿಸ್ತಾ ಇದೆ ಮತ್ತು ಇದನ್ನು ಕೂಡ ಸಿಂಪ್ಲಿಫೈ ಮಾಡಬೇಕು ಮತ್ತು ಅಕ್ರಮ ಸಕ್ರಮ ಸಮಿತಿಯ ಗಮನಕ್ಕೆ ತಂದು, ಲೋಕಲ್ ಬಾಡಿಯ ಗಮನಕ್ಕೆ ತಂದು, ಶಾಸಕರುಗಳ ಗಮನಕ್ಕೆ ತಂದು, ಅರ್ಜಿದಾರರ ಗಮನಕ್ಕೆ ತಂದು ಈ ಅಕ್ರಮ ಸಕ್ರಮ ಪ್ರಾಸೆಸ್ಸನ್ನು ಮಾಡಬೇಕು. ಯಾಕೆಂದರೆ ಒಂದು ಅತ್ಯಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಗರ್ ಹುಕುಮ್ ಅಥವಾ ಕುಮ್ಕಿ ಭೂಮಿ ಅಂತ ಏನು ಹೇಳ್ತೇವೆ, ಇದು ಉಳಿದುಕೊಂಡಿದ್ರೆ ಇದು ರೈತರ ಕಾರಣಕ್ಕೆ ಉಳಿದಿದೆ. ಪ್ರಾಯಶಃ ರೈತರು ಈ ಭೂಮಿಯನ್ನು ತನ್ನ ಕೃಷಿಗೆ ಪೂರಕವಾಗಿ ಉಪಯೋಗಿಸಿಕೊಳ್ಳದೆ ಇರ್ತಿದ್ರೆ ಇದು ಭೂಮಾಫಿಯಾದವರ ಪಾಲಿಗೆ ಹೋಗ್ತಿತ್ತು. ಆ ರೈತ ಈ ಭೂಮಿಯನ್ನು ಉಳಿಸಿ ಅದಕ್ಕೆ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ, ಅದೇ ರೈತರಿಗೆ ಪೆಟ್ಟು ಹೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಈ ಪ್ರತಿಭಟನೆಯಲ್ಲಿ ಈ ಒಂದು ಅಂಶವನ್ನು ಜೋಡಿಸಿಕೊಂಡಿದೆ. ಸ್ವಂತದೊಂದು ಮನೆ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸು. ಈ ಕನಸಿಗೆ ಒಂದು ಕಾಲದಲ್ಲಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ 50, 60, 100 ಮನೆ, ಈ ರೀತಿ 100 ಮನೆ ಕೊಟ್ಟಂಥ ಉದಾಹರಣೆಗಳು ಕೂಡ ಇದೆ. ಆದರೆ ಕಳೆದ 2 ವರ್ಷದಲ್ಲಿ ಯಾವುದೇ ಮನೆಗಳನ್ನು ಕೊಡದೆ, ಆಶ್ರಯ ಮನೆಗಳನ್ನು ಕೊಡದೆ ಒಂದು ವಿಚಿತ್ರ ಪರಿಸ್ಥಿತಿಯನ್ನು ಈ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ. ಹಾಗಾಗಿ ನಮ್ಮ ಆಗ್ರಹ ಇದೆ, ಪ್ರತಿ ಗ್ರಾಮ ಪಂಚಾಯತಿಗೆ ಕನಿಷ್ಠ 100 ಆಶ್ರಯ ಮನೆಗಳನ್ನು ಈ ಸರ್ಕಾರ ತಕ್ಷಣ ಸ್ಯಾಂಕ್ಷನ್ ಮಾಡಬೇಕು, ಕೊಡಬೇಕು ಮತ್ತು
ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಆಶ್ರಯ ಮನೆ ಯೋಜನೆಗಳು ಕೊಡುವಂಥ ಕೆಲಸ ಮಾಡಬೇಕು, ಪ್ರತಿಯೊಬ್ಬನಿಗೂ ಸೂರು ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಈ ಸರ್ಕಾರ ಆದಾಯ ಮಿತಿಯ ಒಂದು ನೆಪವನ್ನು ಒಡ್ಡಿಕೊಂಡು ತುಂಬ ಜನರನ್ನು ಇದರಿಂದ ವಂಚಿತರನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಡೇಟಾವನ್ನು ನಾನು ಈಗಾಗಲೇ ಜಿಲ್ಲಾ ಕಚೇರಿಗಳಲ್ಲಿ ಕೇಳಿದ್ದೇನೆ ಮತ್ತು ಈ ಡೇಟಾವನ್ನು ತೆಗೆದುಕೊಂಡು ಕೂಡ ನಾವು ಮುಂದಿನ ದಿವಸದಲ್ಲಿ ಸಂಬಂಧಪಟ್ಟವರ ಜೊತೆ ಮಾತನಾಡಲಿಕ್ಕೂ ಪ್ರಯತ್ನವನ್ನು ಮಾಡ್ತೇವೆ. ಬಟ್ ನೇರವಾಗಿ ಈ ಸರ್ಕಾರ ತನ್ನ ಆಡಳಿತದ ವೈಫಲ್ಯವನ್ನು ಮತ್ತು ತನ್ನ ರೆವೆನ್ಯೂವಲ್ಲಿ ಏನು ಸೋರುವಿಕೆ ನಡೀತಾ ಇದೆ, ಭ್ರಷ್ಟಾಚಾರ ನಡೀತದೆ, ಇದನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಈ ರೀತಿಯ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಿದೆಯಾ ಅದರಿಂದ ಜನರನ್ನು ವಂಚಿತಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಾಗಲೇ ಅದರ ಆದೇಶ ಕೂಡ ಅವರು ಹೊರಡಿಸಿದ್ದಾರೆ. ಜೂನ್ 6ಕ್ಕೆ ಪ್ರಾಯಶಃ ಆದಾಯ ಮಿತಿಯ ಇದನ್ನು ರಿವ್ಯೂ ಮಾಡಿ ಈ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯುತ್ ಬೆಲೆ ಏರಿಕೆ, ಇದೊಂದು ವಿದ್ಯುತ್ ಬೆಲೆ ಏರಿಕೆಯನ್ನು ಮಾಡಿ ಒಂದು ಕಡೆಯಿಂದ ಕೊಟ್ಟ ಹಾಗೆ ಮಾಡೋದು ಮತ್ತು ಎಲ್ಲವನ್ನು ದೋಚುವಂಥ ಒಂದು ಪ್ರಕ್ರಿಯೆ ಈ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿ ಸ್ಥಳೀಯ ಆಡಳಿತ ಸಂಸ್ಥೆಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಈ ಜನವಿರೋಧಿ ನೀತಿಗಳ ವಿರುದ್ಧ, ರೈತ ವಿರೋಧಿ ನೀತಿಗಳ ವಿರುದ್ಧ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ಭದ್ರತೆಯ ಏನು ಒಂದು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸುವ ಪ್ರಕ್ರಿಯೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಏಕಕಾಲಕ್ಕೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ 399 ಸ್ಥಳಗಳಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ 223 ಗ್ರಾಮ ಪಂಚಾಯತ್ಗಳಲ್ಲಿ, 2 ನಗರಸಭೆಗಳಲ್ಲಿ, 3 ಪುರಸಭೆಗಳಲ್ಲಿ, 8 ಪಟ್ಟಣ ಪಂಚಾಯತ್ಗಳಲ್ಲಿ, 1 ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕಿದೆ. ನಮ್ಮ ಎಲ್ಲ ಹಂತದ ಜನಪ್ರತಿನಿಧಿಗಳು, ಪಾರ್ಟಿಯ ಎಲ್ಲ ಪ್ರಮುಖರು ಮತ್ತು ಜನಸಾಮಾನ್ಯರು ಸೇರಿ ಈ ದಪ್ಪ ಚರ್ಮದ ಜನವಿರೋಧಿ, ರೈತ ವಿರೋಧಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಳೆ ಪರಿಹಾರಕ್ಕೆ ಕೂಡ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಮೀನಾಮೇಷ ಇಳಿಸ್ತಾ ಇದೆ. ಹಾಗಾಗಿ ಈ ರೀತಿಯ ತುಂಬ ಅಂಶಗಳು ಇದೆ. ಒಟ್ಟಾರೆಯಾಗಿ 23ನೇ ತಾರೀಕಿಗೆ ಈ ಹೋರಾಟ ಮಾಡಲಿಕ್ಕಿದ್ದೇವೆ. ಮುಂದಿನ ದಿವಸಗಳಲ್ಲಿ ನಮ್ಮೆಲ್ಲ ಶಾಸಕರುಗಳು ಆ ತಾಲೂಕು ಮಟ್ಟಕ್ಕೆ ಸಂಬಂಧಪಟ್ಟಂಥ ವಿವರಗಳ ಜೊತೆಗೆ ತಮ್ಮ ಜೊತೆ ಚರ್ಚೆಗಳನ್ನು ಕೂಡ ಮಾಡಲಿಕ್ಕಿದ್ದಾರೆ, ಸಂವಾದಗಳನ್ನು ಮಾಡಲಿಕ್ಕಿದ್ದಾರೆ. ಇದಕ್ಕೆ ಮಾಧ್ಯಮದವರು ದೊಡ್ಡ ರೀತಿಯ ಪ್ರಚಾರ, ದೊಡ್ಡ ರೀತಿಯ ಸಹಕಾರವನ್ನು ಕೊಡಬೇಕು. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಸರ್ವಸಾಮಾನ್ಯ ಜನರ ಪರವಾಗಿ, ರೈತರ ಪರವಾಗಿ ನಿಲ್ಲುವಂಥ ವಿಷಯದಲ್ಲಿ ಅತ್ಯಂತ ಕಟಿಬದ್ಧವಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆವರಣದ ಮುಂಭಾಗದಲ್ಲಿ ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್, ನಗರ 10,000 ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮನೆ ಹಾನಿ ಆದರೆ 50 ಅಂತಕ್ಕೂ ಹೇಳ್ತಾ ಇದ್ದಾರೆ. ಬಟ್ ಯಾವುದೂ ಪರಿಹಾರ ಬರ್ತಾ ಇಲ್ಲ. ಇದರ ಬಗ್ಗೆ ಕೂಡ ಒಂದು ರಿವ್ಯೂವನ್ನು ಮಾಡಬೇಕಂತ ಇದೆ. KDP ಸಭೆಯನ್ನು ಉಸ್ತುವಾರಿ ಸಚಿವರು ಕರೆದಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಒತ್ತಾಯ ಮಾಡ್ತೀವಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.